ಜನಕಲ್ಯಾಣ ಯೋಜನೆ ಜನರಿಗೆ ತಲುಪಬೇಕು, ಗೃಹ ಜ್ಯೋತಿ ಫಲಾನುಭವಿಗಳ ಮನೆಗೆ ಬೆಳಕಾಗಬೇಕು ಅಂತ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಡಬಲ್ ಚೆಕ್ ಮಾಡಿ ಅರ್ಹರನ್ನ ನಾವು ಗುರುತಿಸ್ತಾ ಇದ್ದೇವೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಿಕೆ ಹರಿಪ್ರಸಾದ್ ಅವರ ಪ್ರತಿಕ್ರಿಯೆ ಇದು. ಈಗ ವೋಟರ್ ಐಡಿ ಅನ್ನೋದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬನ ಹಕ್ಕು, ಪ್ರತಿ ಭಾರತೀಯರ ನಾಗರಿಕನ ಹಕ್ಕು. ಮತದಾರರ ಪಟ್ಟಿಯಲ್ಲಿ ಇರ್ತಕ್ಕಂಥ ಹೆಸರು, ಆ ಮತದಾರ ಪಟ್ಟಿಯಲ್ಲಿರ್ತಕ್ಕಂಥ ಹೆಸರನ್ನ ಇಟ್ಕೊಂಡೆ ಸರ್ಕಾರಗಳು, ಅದು ಕೇಂದ್ರ ಸರ್ಕಾರಗಳಿರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು, ಜನಕಲ್ಯಾಣ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಜನಸಾಮಾನ್ಯರಿಗೆ ದೊರಕಬೇಕಾದಂತ ಅವ್ರನ್ನ ಮುಟ್ಟಬೇಕಾದ್ರೆ ಆ ಲಿಸ್ಟಲ್ಲಿ ನೋಡಿಕೊಂಡೇ ನಾವು ಮಾಡ್ತಕ್ಕಂಥದ್ದು. ಈಗ ಎಲ್ಲಾದರೂ ಮೈ ಮರೆತು ನಮ್ಮವರು ನಮಗೆ ಗ್ಯಾರಂಟಿ ಬರ್ತಾ ಇದೆ, ನಮ್ಮ ಹೆಸರು ಇದೆ ಅಂತೇಳಿ ಮೈ ಮರೆತು ಮನೇಲಿ ಕೂತ್ರೆ ಇವರು ಮತದಾರ ಪಟ್ಟಿಯಿಂದ ಹೆಸರು ತೆಗಿತಾರೆ. ಅದಕ್ಕೋಸ್ಕರ ಪುನಃ ಆ ಮತದಾರ ಪಟ್ಟಿ ನಡೆಯುವಾಗ ನಮ್ಮವರು ಸಹ ಪ್ರತಿ ಮನೆಗೆ ಹೋಗಿ ಯಾರು ಫಲಾನುಭವಿಗಳಿದ್ದಾರೆ, ನೈಜ ಫಲಾನುಭವಿಗಳಿದ್ದಾರೆ ಇಲ್ವಾ ಅನ್ನೋದನ್ನು ಕೂಡ ಮಾಡಬೇಕು ಅನ್ನೋದು ಮಾಡಿದ್ದಾರೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಹೇಳಿರೋ ರೀತಿಯಲ್ಲಿ ಬಹಳಷ್ಟು ಜನ ಡೂಪ್ಲಿಕೇಟ್ ಹೆಸರಲ್ಲೂ ಸಹ ತೆಗಿತಾ ಇದ್ದಾರೆ. ಆದ್ರಿಂದ ಎರಡೂ ಸಹ ಅನುಕೂಲ ಆಗುತ್ತೆ. SIR ಅಲ್ಲಿ ಅವ್ರು ಮಾಡ್ತಕ್ಕಂಥದ್ದು, ಅವ್ರು ಯಾರು ಕೈ ಬಿಡ್ತಾರೆ ಅದನ್ನು ನಾವು ನೋಡಬೇಕಾಗತ್ತೆ, ಅವರು ಫಲಾನುಭವಿಗಳ ಅಲ್ವಾ ಅನ್ನೋದು ನೋಡಬೇಕಾಗತ್ತೆ. ಆದ್ರಿಂದ ಅದು ಡಬಲ್ ಕೆಲಸ ನಾವು ಸರ್ಕಾರದಿಂದ ಮಾಡ್ತಾ ಇದ್ದೀವಿ.